ಯಾವಾಗ್ಲೂ ಒಂದೇ ತರ ಅಡಿಗೆ ಮಾಡ್ಕೊಂಡು ತಿಂತಾ ಇದ್ರೆ ಯಾರಿಗ್ ತಾನೇ ಬೋರ್ ಬರಲ್ಲ ಹೇಳಿ. ಅದಕ್ಕೆ ನಾನಿಲ್ಲಿ ಇವತ್ತು ಬಂದಿದ್ದೀನಿ ಸಿಂಪಲ್ ಆಗಿ ಹಾಗೆ ಕ್ವಿಕ್ ಆಗಿ ಮಾಡುವಂತ ಗೀ ರೈಸ್ ತಗೊಂಡು. ಬನ್ನಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ನಾನಿಲ್ಲಿ ಅಕ್ಕಿ ತಗೊಂಡಿದ್ದೀನಿ ನೋಡಿ, ಇದು ನಾವು ಪರಿಮಳ ಅಕ್ಕಿ ಅಂತ ಹೇಳ್ತೀವಿ. ಈ ಅಕ್ಕಿನ ಒಂದು 20 ಮಿನಿಟ್ಸ್ ನಾನು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿನ ಹಾಕಿ ರುಬ್ಬಿಟ್ಟು ಕಾಯಿ ಹಾಲನ್ನ ತಕ್ಕೊಂಡಿದ್ದೀನಿ. ಮತ್ತೆ ಕುಕ್ಕರ್ಗೆ ತುಪ್ಪ ಹಾಕಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಚಕ್ರ ಮೊಗ್ಗು, ಈರುಳ್ಳಿ ಹಾಗೆ ಒಂದು ಹಸಿಮೆಣಸಿನ ಹಾಕಿ ಚೆನ್ನಾಗಿ ಬ್ರೌನ್ ಆಗೋ ತನಕ ಹುರ್ಕೊಂಡಿದ್ದೀನಿ. ಇದು ಬ್ರೌನ್ ಆಗ್ತಿದ್ದಂಗೆನೆ ನಾವು ನೆನೆಸಿಟ್ಟಿರೋ ಅಕ್ಕಿನ ಹಾಕಿ ಒಂದು 2 ಮಿನಿಟ್ಸ್ ನಿಧಾನಕ್ಕೆ ಫ್ರೈ ಮಾಡಿಕೊಂಡು ಅದಕ್ಕೆ ಮಾಡಿರೋ ಕಾಯಿ ಹಾಲನ್ನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಕುದಿಸಕ್ಕಿಟ್ಟಿದ್ದೀನಿ. ಅದು ಇನ್ನೇನು ಕುದಿ ಬರ್ತಿದೆ ಅನ್ನೋಷ್ಟರಲ್ಲಿ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಷಲ್ ತೆಗೆದಿದ್ದೀನಿ. ಇಷ್ಟೇ ರೀ, ನಿಮ್ ಗೀ ರೈಸ್ ಅಂತೂ ರೆಡಿ. ಇದಕ್ಕೆ ಜಾಸ್ತಿ ಮಸಾಲ ಇಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ಸಿಂಪಲ್ ಆಗಿ ಮಾಡಿದಷ್ಟೇ ಟೇಸ್ಟ್ ಬರುತ್ತೆ. ಇದನ್ನ ನಾನು ಢಾಬಾ ಸ್ಟೈಲ್ ಚಿಕನ್ ಜೊತೆ ಮಾಡಿ ತಿಂದಿದ್ದೀನಿ. ನನ್ಗಂತೂ ಸಖತ್ ಇಷ್ಟ ಆಯ್ತು, ಮನೇಲೂ ಸಖತ್ತಾಗಿ ಇಷ್ಟಪಟ್ರು. ನೀವು ಮನೇಲಿ ಮಾಡಿ ನೋಡಿ ಹೇಗಾಗಿತ್ತು ಅಂತ ಹೇಳಿ. ಹಾಗೆ ನೆಕ್ಸ್ಟ್ ರೆಸಿಪಿ ರೀಲಲ್ಲಿ ಢಾಬಾ ಚಿಕನ್ ಕರಿನ ತಗೋಬರ್ತೀನಿ ಈ ಗೀ ರೈಸಿಗೆ ಮಾಡುವಂತದನ್ನ. ಅದನ್ನು ಮನೇಲಿ ಮಾಡಿ ನೋಡಿ ಹೇಗಾಗಿತ್ತು ಅಂತ ಹೇಳಿ. ಡೋಂಟ್ ಫರ್ಗೆಟ್ ಟು ಫಾಲೋ.